ಕೇಳಿದ್ರು ಪವಿತ್ರ ಗೌಡ ತಾಯಿ. ಹೇಳು ಅಂತ ಪವಿತ್ರ ಗೌಡ ಸನ್ನೆ ಮಾಡಿದ್ದು ಕೂಡ ಕಾಣಿಸ್ತಾ ಇದೆ. ಪವಿತ್ರ ಗೌಡ ಸನ್ನೆಯ ಬಳಿಕ ದರ್ಶನ್ ಹೆಸರನ್ನ ಪವಿತ್ರ ಗೌಡ ತಾಯಿ ತೆಗೆದುಕೊಳ್ತಾರೆ. ಸೊ ಅದಕ್ಕೆ ಮುಂಚೆ ಪರ್ಮಿಷನ್ ಮಗಳಿಂದ ಸಿಗುತ್ತೆ ಅವ್ರಿಗೆ, ತಗೊಳ್ಳ ಹೆಸರನ್ನ ಅಂತ ಹಿಂಗೆ ನೋಡ್ತಾರಂತೆ ಒಂದು ಕ್ಷಣಕ್ಕೆ. ಆಗ ತಗೋ ಅಂತ ಪವಿತ್ರ ಗೌಡ ಸನ್ನೆಯ ಮುಖಾಂತರ ಹೇಳಿದ್ದು ಕಾಣಿಸ್ತು. ಇನ್ಫ್ಯಾಕ್ಟ್ ಅವರು ಆ ಹೆಸರು ಹೇಳಬೇಕಾದ್ರೂ ಏನೋ ಅನ್ಎಕ್ಸ್ಪೆಕ್ಟೆಡ್ ಹೆಸರೇನು ಹೇಳಿಲ್ಲ ಅನ್ನೋ ಒಂದು ಭಾವನೆಯಲ್ಲೇ ಇದ್ರು ಪವಿತ್ರ ಗೌಡ. ನಿರೀಕ್ಷಿತ ಹೆಸರೇ, ನನ್ನನ್ನು ಕೇಳಿಬಿಟ್ಟೆ ತೊಗೊಂಡಿರೋದು ಅನ್ನೋ ರೀತಿಯಲ್ಲೇ ಅವ್ರದ್ದು ಎಕ್ಸ್ಪ್ರೆಷನ್ಸ್ ಇತ್ತು. ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ ಸಾರ್ವಜನಿಕ ಜೀವನದಲ್ಲಿ. ಸೊ ನೀವು ಗಮನಿಸ್ತಾ ಇದ್ದೀರಾ, ಪ್ರತಿಯೊಬ್ಬರದ್ದು ಕೂಡ ಹೆಸರು ಹೇಳ್ತಾ ಹೋಗ್ತಾರೆ. ಸೊ ಅದಾದಮೇಲೆ ಮಧ್ಯದಲ್ಲಿರೋರು ಒಂದ್ಸಲ ದರ್ಶನ್ ಅಂತ ಲಿಪ್ ಮೂಮೆಂಟ್ ಮಾಡ್ತಾರೆ. ದಶ ಕುಟುಂಬೇನ ವರ್ಗೇನ ಏವಂ ಗುಣವಿಶೇಷಣ ದಶನಾಮಧೇಯಸ್ಯ ದೇವದಾಸರ ದೋಷಾವ್ರಯಾತ ದೇವದಾಸರಿ ವಜ್ರಮಣೇಶ್ವರ ಸ್ವಾಮಿ ದೇವತಾಯ ಸಹ ಕುಟುಂಬೇನ ವರ್ಗೇನ ಏವಂ ಗುಣವಿಶೇಷಣ ದಶನಾಮಧೇಯಸ್ಯ ದೇವದಾಸರ ದೋಷಾವ್ರಯಾತ ದೇವದಾಸರಿ ವಜ್ರಮಣೇಶ್ವರ ಸ್ವಾಮಿ ದೇವತಾಯ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಸಹ ಕುಟುಂಬೇನ ವರ್ಗೇನ ಏವಂ ಗುಣವಿಶೇಷಣ ದಶನಾಮಧೇಯಸ್ಯ ದೇವದಾಸರ ದೋಷಾವ್ರಯಾತ ದೇವದಾಸರಿ ವಜ್ರಮಣೇಶ್ವರ. ಸೊ ಅದನ್ನ ನೀವು ನೋಡ್ತಾ ಇದ್ರಿ, ಆ ವಿಜುವಲ್ಸ್ ನೋಡ್ತಾ ಇದ್ರಿ. ಸೊ ಪವಿತ್ರ ಗೌಡ ಪಕ್ಕದಲ್ಲಿ ಇನ್ನೊಬ್ರು ಇರ್ತಾರೆ. ಅವ್ರು ಫಸ್ಟ್ ಮೆತ್ತಿಗೆ ದರ್ಶನ್ ಅಂತ ಹೇಳೋದು ಕ್ಲಿಪ್ ಮೂಮೆಂಟ್ ಕಾಣಿಸುತ್ತೆ. ಅದಾದ್ಮೇಲೆ ಅವ್ರ ತಾಯಿ ಪವಿತ್ರ ಗೌಡ ಅವ್ರನ್ನ ನೋಡ್ತಿರ್ತಾರೆ. ಅವರು ಸನ್ನೆ ಮುಖಾಂತರ ಸಿಗ್ನಲ್ ಸಿಗ್ತಾ ಇತ್ತು ಹಾಗೆ ಇಲ್ಲಿ ಅವ್ರ ಹೆಸರನ್ನು ತಗೊಳ್ತಾರೆ. ಒಟ್ಟಿನಲ್ಲಿ ನಾವು ಫ್ಯಾಮಿಲಿ ಮೆಂಬರ್ ಅಂತಾನೆ ಈಗಲೂ ಕನ್ಸಿಡರ್ ಮಾಡ್ತೀವಿ, ಮುಂದೆನೂ ಹೀಗೆ ಫ್ಯಾಮಿಲಿ ಮೆಂಬರ್ ತರನೇ ಇರ್ತಾರೆ ಅನ್ನೋದನ್ನ ತಿಳಿಸ್ದಂಗಿದೆ. तस्य यजमानस्य नाम नक्षत्रादो जातस्य गोत्रधनीयः विष्णुगोत्रस्य पुटननामधेयस्य भाग्यमनामधेयस्य प्रदीपनामधेयस्य योगेशनामधेयस्य बसवराजनामधेयस्य खुशीनामधेयस्य मोहनकुमारनामधेयस्य शोभानामधेयस्य यशवन्तनामधेयस्य कुशालनामधेयस्य सह कुटुम्बेन वर्गेण एवं गुणविशेषण दशनामधेयस्य देवदासर दोषाव्रयात देवदासरी वज्रमणेश्वर स्वामी देवताय एवं ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಒಂದ್ ಕಡೆಗೆ ಕುಟುಂಬ ಸದಸ್ಯರ ಇವತ್ತಿನ ನಡವಳಿಕೆ ನೋಡಿದ್ರೆ ಈಗಲೂ ದರ್ಶನ್ ನಮ್ಮ ಕುಟುಂಬಸ್ಥರೇ ಅನ್ನೋ ಸಂದೇಶವನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಎರಡನೇ ವಿಚಾರ, ಈಗ ಡೈರೆಕ್ಟ್ ಆಗಿ ಆರ್ ನಗರಕ್ಕೆ ಹೋಗ್ತಾರ ಪವಿತ್ರ ಗೌಡ ಅಥವಾ ತಾಯಿ ನಿವಾಸಕ್ಕೆ ಹೋಗಿ ನಂತರ ಆರ್ ನಗರಕ್ಕೆ ಹೋಗ್ತಾರ? ಎರಡೂ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಮಮತಾ, ಖಂಡಿತವಾಗಿಯೂ ಕಳೆದ 6 ತಿಂಗಳಿಂದನೂ ಕೂಡ ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿರ್ಲಿಲ್ಲ. ಜೊತೆಗೆ ಈ ಪ್ರಕರಣದಲ್ಲಿ ಸಿಲುಕಿ ಸಾಕಷ್ಟು ಸಂಕಷ್ಟವನ್ನ ಎದುರಿಸಿದ್ರು. ಜೊತೆಗೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಜಾಯಿತು. ಅದ್ ನಂತರ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ಇಂದ ಜಾಮೀನನ್ನ ಪಡೆದುಕೊಳ್ಳೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅದಕ್ಕೆ ದೇವರಿಗೆ ಹರಕೆಯನ್ನು ಹೊತ್ಕೊಂಡಿದ್ರು. ಹರಕೆಯನ್ನು ಹೊತ್ಕೊಂಡು ಇವತ್ತು ಅವರ ಹರಕೆಯನ್ನ ತೀರಿಸುವಂತ ಒಂದು ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ಇವತ್ತು ದೇವಸ್ಥಾನದಲ್ಲಿ ದರ್ಶನ್ ಅವರ ಹೆಸರನ್ನ ಪವಿತ್ರ ಗೌಡ ಅವರ ತಾಯಿ ಭಾಗ್ಯ ಹೇಳುವಂತದ್ದು. ಅದು ಕೂಡ ಪವಿತ್ರ ಗೌಡ ಅವರ ಸೂಚನೆ ಮತ್ತು ಸನ್ನೆಯ ಮೂಲಕ ಸ್ಪಷ್ಟನೆ ವಿಡಿಯೋ ತುಣುಕುಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ದರ್ಶನನ ಹೆಸರನ್ನ ತೆಗೆದುಕೊಳ್ಬೇಕಾ ಅಂತ ಹೇಳಿ ಪವಿತ್ರ ಗೌಡಗೆ ಸೂಚನೆಯನ್ನ ಕೊಡ್ತಾರೆ. ಕೇಳುವಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಕಣ್ಣಿನ ಮೂಲಕ ಸನ್ನೆಯನ್ನ ಮಾಡುವಂತದ್ದು, ದರ್ಶನ ಹೆಸರನ್ನ ತೆಗೆದುಕೊಳ್ಳಿ ಅಂತ ಹೇಳಿ. ಯಾಕಂದ್ರೆ ದರ್ಶನ್ ಕೂಡ ಪವಿತ್ರ ಗೌಡ ಕುಟುಂಬದಲ್ಲಿ ಒಬ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಂತ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಈ ಹಿಂದೆ ನಡೆದಂತ ಘಟನಾವಳಿಗಳು ಜೊತೆಗೆ ಈಗ ಪ್ರೆಸೆಂಟ್ ಆಗಿ ನಡೀತಾ ಇರುವಂತ ಘಟನಾವಳಿಗಳೇನಿದೆ ಆ ಘಟನಾವಳಿಗಳಲ್ಲೂ ಕೂಡ ಇದೇ ರೀತಿಯ ಮಾಹಿತಿಗಳು ಇರುವಂತದ್ದು. ಜೊತೆಗೆ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವೆ ಯಾವ ವೈಮನಸ್ಸು ಇದೆಯೋ ಗೊತ್ತಿಲ್ಲ, ಆದ್ರೆ ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಒಳ್ಳೆ ಪ್ರೀತಿ ಬಾಂಧವ್ಯ ಇದೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಪವಿತ್ರ ಗೌಡ ಕೂಡ ಅವರನ್ನ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಮುನೇಶ್ವರ ದೇವಸ್ಥಾನದಲ್ಲಿ ಏನೋ ಅರ್ಚನೆಯನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಇಡೀ ಕುಟುಂಬದ ಹೆಸರನ್ನ ಹೇಳಿದ್ರು. ಅದಾದ ಬಳಿಕ ದರ್ಶನ್ ಅವರ ಹೆಸರನ್ನು ಕೂಡ ಹೇಳಿದಂಥದ್ದು. ನಮ್ಮ ಕುಟುಂಬದ ಸದಸ್ಯ ಅನ್ನೋದನ್ನ ಇಲ್ಲಿ ಒಂದು ರೀತಿಯಲ್ಲಿ ದೇವರ ಮುಂದೆ ಸ್ಪಷ್ಟನೆಯನ್ನ ಕೊಡ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇರೋಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಒಟ್ಟಿನಲ್ಲಿ ದೇವರ ಸನ್ನಿಧಾನದಲ್ಲಿ ಅರ್ಚನೆ ಮಾಡಿಸಬೇಕಾದ್ರೆ ದರ್ಶನ್ ಹೆಸರನ್ನ ಪವಿತ್ರ ಗೌಡ ಕುಟುಂಬ ತೆಗೆದುಕೊಂಡಿದೆ. ಆ ಮೂಲಕ ಕುಟುಂಬ ಸದಸ್ಯರಾಗೆ ಮುಂದುವರಿತಾರೆ ದರ್ಶನ್ ನಮ್ಮ ಪಾಲಿಗೆ ಅನ್ನೋದನ್ನ ಮೋಸ್ಟ್ಲಿ ಒಂದು ಮೆಸೇಜನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಎರಡನೇದಾಗಿ ಪವಿತ್ರ ಗೌಡ ಅವರು ಪ್ರತಿ ಹಂತದಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಫಸ್ಟ್ ಜೈಲಿಂದ ಬಿಡುಗಡೆ ಆಗಬೇಕಾದ್ರೆ ಕಾಮನ್ ಕಂಪೋಸ್ಡ್ ಆಗಿ ನಗ್ನಗ್ತಾ ಇದ್ರು. ಬಟ್ ದೇವಸ್ಥಾನಕ್ಕೆ ಬಂದಮೇಲೆ ಏನನ್ನಿಸ್ತೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಅವರು ಭಾವುಕರಾದರು.